ವಾಗರ್ತವ್ಯ ಸಂಪ್ರೋಕ್ತೋ ವಾಗರ್ತ ಪ್ರತಿಪತೆಗೆ ಜಗದವೋ ಭೀತರ ಮುಂದೆ ಪಾರ್ವತಿ ಪರಮೇಶ್ವರ. ವೀಕ್ಷಕರೇ, ಸೊ ಇವತ್ತು ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೊಳ್ಳೋಣ ಅಂತ ನಾನು ಇಚ್ಛೆ ಪಡ್ತೇನೆ. ಏನಪ್ಪ ಅಂದರೆ, ನೋಡಿ, ಒಂದು ಹೆಣ್ಮಗುವಿಗೆ ಅವರ ತಂದೆ ತಾಯಿ ಏನಾಗುತ್ತೆ, ವಿದ್ಯಾಭ್ಯಾಸ ಮುಗಿಯುತ್ತೆ. ವಿದ್ಯಾಭ್ಯಾಸ ಮುಗಿದ ತಕ್ಷಣ ಸೊ ಇವಾಗ ಒಂದು ಮದುವೆ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಹುಡುಗನ್ನ ನೋಡ್ತಾರೆ. ಸೊ ನೋಡಿ, ನೀವು ಎಲ್ಲೇ ತಗೊಳ್ಳಿ, ವಧು ಅಥವಾ ವರ, ಒಂದು ಅಥವಾ ಎರಡು ಅಥವಾ ಮೂರನೇ ಗಂಡು ಅಥವಾ ಮೂರನೇ ಹೆಣ್ಣು ಯಾವುದೇ ಕಾರಣಕ್ಕೂ ಡಿಸೈಡ್ ಆಗೋದು ತುಂಬ ಕಷ್ಟ. ಕೆಲವರಿಗೆ ಮೊದಲನೇ ಪ್ರಯತ್ನದಲ್ಲಿ ಅವರಿಗೆ ಸಕ್ಸಸ್ ಸಿಗುತ್ತೆ ಅಲ್ವಾ? ನೀವು ನಿಮ್ಮ ಸಂಬಂಧಿಕರಲ್ಲಿ ಅಕ್ಕಪಕ್ಕ ಜನರ ಪಕ್ಕದ ನೋಡಿರ್ತೀರ ಅಲ್ವಾ? ಆದರೆ ಕೆಲವರಿಗೆ 1, 2, 3 ಎಷ್ಟೇ ನೋಡಿದ್ರು ಸಹ ಹುಡುಗಿ ಒಪ್ಪಿದ್ರೆ ಹುಡುಗ ಒಪ್ಪಲ್ಲ, ಹುಡುಗ ಒಪ್ಪಿದ್ರೆ ಹುಡುಗಿ ಒಪ್ಪಲ್ಲ, ಇಬ್ರು ಒಪ್ಪಿದ್ರೆ ತಂದೆ ತಾಯಿಗಳು ಒಪ್ಪಲ್ಲ. ಸೊ ಈ ರೀತಿ ಆಗಿ ಅವರು ಸುಮಾರು ಗಂಡು ಅಥವಾ ಹೆಣ್ಣನ್ನು ನೋಡ್ತಾನೆ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಇಬ್ಬರು ಮನಸ್ಸಿಗೂ ಬೇಸರ ಆಗುತ್ತೆ. ಮತ್ತೆ ಬೇರೆ ಕಡೆ ಎಲ್ಲೇ ಹೋದ್ರು ಹುಡುಗ ಅಥವಾ ಹುಡುಗಿ ಸೆಟ್ ಆಗ್ತಾ ಇಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ಮತ್ತೆ ತಿರುಗಾಟ ಆಗುತ್ತೆ, ಮತ್ತೆ ಖರ್ಚಾಗುತ್ತೆ. ಸ್ವಲ್ಪ ಜನ ನೋಡಿದವ್ರು ಏನಪ್ಪ, ಹುಡುಗಿಗೆ ಮದುವೆ ಸೆಟ್ ಆಗ್ತಾನೆ ಇಲ್ಲ, ನೋಡಪ್ಪ ಈ ಹುಡುಗಿಗೆ ಮದುವೆ ಸೆಟ್ ಆಗ್ತಾನೆ ಇಲ್ಲ ಅಂತ ಜನ ಒಂದು ಆಡ್ಕೊಂತಾರೆ. ಸೆಟ್ ಆಗಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ ಅಲ್ವಾ? ಆಗ ಜನ ಸುಮ್ಮನಿರಲ್ಲ, ಏನೋ ಒಂದು ನೋಡಿ ತರ ಹೋಗಿದ್ರಂತೆ, ಅವ್ರು ಸೆಟ್ ಆಗಿಲ್ಲ, ಹಂಗಾಗಿಲ್ಲ ಹಿಂಗಾಗಿಲ್ಲ, ಏನೋ ಒಂದು ಮನಸ್ಸು ಬಂದಾಗ ಮಾತಾಡ್ತಾ ಇರ್ತಾರೆ. ತಂದೆ ತಾಯಿ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ? ಸೊ ನಾನು ನಿಮ್ಗೆ ಏನ್ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ, ನಾವು ಇವಾಗ ಒಂದು ಮಾವಿನ ಹಣ್ಣು ತಿನ್ಬೇಕು. ಸೊ ಆ ಮಾವಿನ ಹಣ್ಣು ನಾವು ತಿನ್ಬೇಕು ಅಂತ ನಾವು ಎಲ್ಲ ಅಂದ್ರೆ ಪ್ರತಿಯೊಂದು ಸೀಸನ್ ಅಲ್ಲೂ ನಾವು ಹೋಗಿ ಅಂತ ಹುಡ್ಕಕ್ಕಾಗತ್ತ? ಆಗಲ್ಲ. ಅಂದ್ರೆ ನಮ್ಗೆ ಸಿಗೋದಿಲ್ಲ ಅಲ್ವಾ? ನಿಮ್ಗೆ ಮಾವಿನ ಯಾವ ಸಿಗುತ್ತೆ? ಮಾರ್ಚ್ ಏಪ್ರಿಲ್ ಬಂದಾಗ ನಿಮಗೆ ಕಣ್ಣು ಬೇಕಾದಂತ ಮಾವಿನ ಸಿಗುತ್ತೆ ಅಲ್ವಾ? ಅಪ್ಪನ ಇದನ್ನ ಅಲ್ವಾ? ಅದೇ ತರ ನಿಮ್ಮ ಮಗ ಅಥವಾ ನಿಮ್ಮ ಮಗಳಿಗೆ ಒಂದು ಹೆಣ್ಣು ಬೇಕು ಅಥವಾ ಒಂದು ಗಂಡು ಬೇಕಾದ್ರೆ ಒಳ್ಳೆ ಜ್ಯೋತಿಷ್ಯರನ್ನ ನೀವು ಸಂಪರ್ಕ ಮಾಡಿ, ಆ ವಧು ಮತ್ತು ವರ ಯಾರಿದ್ದಾರೆ ಅವರ ಒಂದು ಜಾತಕನ ಪರಿಶೀಲನೆ ಮಾಡಿಸಿ ಅವರಿಗೆ ಕಂಕಣ ಬಲ ಯಾವಾಗ ಕೂಡಿ ಬರುತ್ತದೆ ಅಂತ ಅಷ್ಟು ಮುಂಚೆ ತಿಳ್ಕೊಂಡು, ಆ ಟೈಮಲ್ಲಿ ಒಂದು 3 ತಿಂಗಳ ಮುಂಚೆ ಅಥವಾ 6 ತಿಂಗಳ ಮುಂಚೆ ಆ ಟೈಮಲ್ಲಿ ನೀವು ಹುಡುಕಕ್ಕೆ ಶುರು ಮಾಡುವಾಗ ಆ ಕಂಕಣ ಬಲ ಬಂದ ತಕ್ಷಣ ನಿಮಗೆ ವಧು ಅಥವಾ ವರ ಯಾರು ನಿಮಗೆ ಸಿಗ್ತದೆ. ಮತ್ತೆ ಮದುವೆನ ಸೂಕ್ತವಾಗಿ ನಡೆಯುತ್ತೆ. ದಯವಿಟ್ಟು ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವುದೇ ಥರ ಹಣ ದುರುಪಯೋಗ ಆಗುತ್ತೆ, ಸಮಯ ವ್ಯರ್ಥ ಆಗುತ್ತೆ, ದಯವಿಟ್ಟು ಯೋಚನೆ ಮಾಡಿ. ನೀವು ದಯವಿಟ್ಟು ಯಾರಾದರೂ ಒಳ್ಳೆ ಅಸ್ಟ್ರಾಲಜರ್ ಹತ್ರ ಹೋಗಿ ನಿಮ್ಮ ಮಕ್ಕಳ ಜಾತಕನ ಒಂದು ಪರಿಶೀಲನೆ ಮಾಡ್ತಾರೆ. ಇಷ್ಟೇ ಅಂತ ಈ ಒಂದು ಮಾತನ್ನು ನಾನು ಮುಗಿಸ್ತೇನೆ. ಓಂ ಶ್ರೀ ಗುರು